ಹುಡುಕೋದಕ್ಕೆ ಶುರುವಾಗಿ 3 ದಿನ ಕಳೆದ್ರೂ ಎಲ್ಲೂ ಕಳೆಬರ ಸಿಕ್ತಿಲ್ಲ. 5 ಗುಂಡಿ ಜಾಲಾಡಿರೋ ಎಸ್ಐಟಿ ಒಂದಿಷ್ಟು ಮಾಹಿತಿ ಕಲೆ ಹಾಕಿದೆಯಂತೆ. ಮೊದಲ ಗುಂಡಿಯಲ್ಲಿ ಹೆಣ್ಮಗಳ ಹರಿದ ರವಿಕೆ ಸಿಕ್ಕಿದೆ ಎನ್ನಲಾಗ್ತಿದೆ. ಇವತ್ತು ಕೂಲಿ ಕಾರ್ಮಿಕರನ್ನೇ ಬಳಸಿಕೊಂಡು, ಯಾಕಂದ್ರೆ ಯಾವುದೇ ಸಣ್ಣ ವಸ್ತು ಕೂಡ ಸಮಸ್ಯೆ ಆದರೆ ಅದು ಎವಿಡೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಕೂಲಿ ಕಾರ್ಮಿಕರನ್ನ ಬಳಸಿಕೊಂಡು 1ನೇ ಪಾಯಿಂಟಿಂದ 8ನೇ ಪಾಯಿಂಟ್ ತನಕ ಆ ಎಲ್ಲ ಪಾಯಿಂಟ್ಗಳಿರುವಂಥದ್ದು ನೇತ್ರಾವತಿ ನದಿಯ ಪಕ್ಕದಲ್ಲಿ, ಅಂದರೆ ಸುಮಾರು 10 ಮೀಟರ್ ಆಸುಪಾಸಿನಲ್ಲಿ. ಧರ್ಮಸ್ಥಳ ಕಾಡೊಳಗಿನ ರಹಸ್ಯವನ್ನ ಬೆನ್ನತ್ತಿದೆ ಎಸ್ಐಟಿ ಟೀಮ್. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟ ಬಳಿಯ ಅರಣ್ಯದಲ್ಲಿ ಹುಡುಕಾಟ ನಡೆದಿದೆ. ನಿನ್ನೆ 12 ಕಾರ್ಮಿಕರನ್ನ ಬಳಸಿದ್ದ ಎಸ್ಐಟಿ ಟೀಮ್ ಇಂದು ಸಮಾಧಿಗಳನ್ನ ಅಗೆಯೋದಕ್ಕೆ 20 ಕಾರ್ಮಿಕರನ್ನ ಬಳಸಿಕೊಂಡಿದೆ. ಮೀಸಲು ಅರಣ್ಯವಾದ ಕಾರಣಕ್ಕೆ ಯಂತ್ರಗಳನ್ನ ಬಳಸದೆ ಕಾರ್ಮಿಕರನ್ನ ಬಳಸಿಕೊಂಡು ಶವಗಳಿಗಾಗಿ ಶೋಧ ನಡೆಸಲಾಗಿದೆ. ಭಾರೀ ಮಳೆ ನಡುವೆಯೂ ಅಸ್ಥಿಪಂಜರಗಳಿಗಾಗಿ ಜಾಲಾಡಿದೆ ಎಸ್ಐಟಿ. ಒಂದೆಡೆ ಎಸ್ಐಟಿ ಅವರು ಇವತ್ತು ಬೇರೆ ಪಾಯಿಂಟ್ಗಳಲ್ಲಿ ಶವಗಳಿಗಾಗಿ ಶೋಧ ನಡೆಸುತ್ತಿದ್ರೆ, ನಿನ್ನೆ ಅಗೆದಿದ್ದ ಪಾಯಿಂಟ್ನಲ್ಲೇ ಕೆಲವು ಮಹತ್ವದ ಸಾಕ್ಷಿಗಳು ಸಿಕ್ಕಿವೆ ಎಂದು ಹೇಳಲಾಗ್ತಿದೆ. ಮಾಸ್ಕ್ ಮ್ಯಾನ್ ದೂರು ನೀಡಿದ ನಂತರ ತಮ್ಮ ಮಗಳ ಸಾವಿನ ಬಗ್ಗೆಯೂ ತನಿಖೆ ನಡೆಸುವಂತೆ ದೂರು ನೀಡಿದ್ದ ಸುಜಾತಾ ಭಟ್ ಪರ ವಕೀಲ ಎನ್ ಮಂಜುನಾಥ್ ಮಾಧ್ಯಮ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮಹತ್ವದ ಕುರುಹುಗಳು ಸಿಕ್ಕಿದ್ದರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಧರ್ಮಸ್ಥಳದ ಕಾಡೊಳಗೆ ಅಗೆದಾಗ ಪಾಯಿಂಟ್ ನಂಬರ್ 1ರಲ್ಲಿ 2 ಐಡಿ ಕಾರ್ಡ್ಗಳು ಪತ್ತೆಯಾಗಿವೆ. ಪಾಯಿಂಟ್ ನಂಬರ್ 1ರಲ್ಲಿ ಒಂದು ಪ್ಯಾನ್ ಕಾರ್ಡ್, ಒಂದು ಎಟಿಎಂ ಕಾರ್ಡ್ ಪತ್ತೆಯಾಗಿವೆ. ಪುರುಷನ ಹೆಸರಿನ ಪ್ಯಾನ್ ಕಾರ್ಡ್, ಲಕ್ಷ್ಮಿ ಹೆಸರಿನ ಡೆಬಿಟ್ ಕಾರ್ಡ್ ಪತ್ತೆಯಾಗಿವೆ. ಹರಿದ ರೀತಿಯಲ್ಲಿರುವ ಕೆಂಪು ರವಿಕೆ ಕೂಡ ಸಿಕ್ಕಿದೆ ಎಂದು ಮಂಜುನಾಥ್ ಪತ್ರಿಕಾ ಹೇಳಿಕೆಯಲ್ಲಿ ಉಲ್ಲೇಖವಾಗಿದೆ. ಪಾಯಿಂಟ್ ನಂಬರ್ 1ರಲ್ಲಿ ಅಗೆಯುವಾಗ 2.5 ಅಡಿಯಲ್ಲಿ ಸಿಕ್ಕ ಕಾರ್ಡ್ಗಳನ್ನು ಎಸ್ಐಟಿ ಅಧಿಕಾರಿಗಳು ಪರಿಶೀಲಿಸುತ್ತಿದ್ದಾರೆ ಅಂತಾನು ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಮಾಹಿತಿ ನೀಡಿದ್ದಾರೆ. ಆದರೆ ವಕೀಲ ಮಂಜುನಾಥ್ ನೀಡಿರುವ ಮಾಧ್ಯಮ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಲು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನಿರಾಕರಿಸಿದ್ದಾರೆ. ಇದರ ನಡುವೆ ಬೆಳಿಗ್ಗೆಯಿಂದಲೇ ಕಾಡಿಗೆ ಇಳಿದಿದ್ದ ಎಸ್ಐಟಿ ಟೀಮ್ ದೂರುದಾರ ಗುರುತಿಸಿದ್ದ 2ನೇ ಪಾಯಿಂಟ್ನಲ್ಲಿ ಶೋಧ ನಡೆಸಿತು. 6 ಅಡಿ ಉದ್ದ 5 ಅಡಿ ಅಗಲ ಅಗೆದರೂ ಅಲ್ಲಿ ಶವಗಳ ಕುರುಹು ಸಿಕ್ಕಿಲ್ಲ. ಬಳಿಕ 3ನೇ ಪಾಯಿಂಟ್ನಲ್ಲಿ ಶೋಧ ನಡೆಯಿತು. ಅಲ್ಲೂ ಅಸ್ಥಿಪಂಜರವಾಗಲಿ, ಶವ ಹೂತಿದ್ದರ ಬಗ್ಗೆ ಕುರುಹಾಗಲಿ ಸಿಕ್ಕಿದ್ದರ ಬಗ್ಗೆ ಎಸ್ಐಟಿ ಮಾಹಿತಿ ನೀಡಿಲ್ಲ. ದೂರುದಾರ ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆದಿದೆ. ಇದೇ ವೇಳೆ 5ನೇ ಪಾಯಿಂಟ್ನಲ್ಲಿ 4 ಅಡಿ ಉದ್ದ 5 ಅಡಿ ಅಗಲ ಅಗೆದರೂ ಏನೂ ಸಿಕ್ಕಿಲ್ಲ. ಮಧ್ಯಾಹ್ನದ ಊಟ ಮಾಡಿಕೊಂಡು ಮತ್ತೆ ಕಾಡಿನೊಳಗೆ ನುಗ್ಗಿತ್ತು ಎಸ್ಐಟಿ ಟೀಮ್. ಅಷ್ಟೊತ್ತಿಗಾಗಲೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಕೂಡ ಸ್ಪಾಟ್ಗೆ ಬಂದಿದ್ದರು. ಸುರಿಯೋ ಮಳೆ ಮಧ್ಯೆಯೇ ಅಗೆಯುತ್ತಿರುವ ಸ್ಥಳಕ್ಕೆ ಹೋಗಿ ಮಾಹಿತಿ ಪಡೆದರು. ಮೊಹಾಂತಿ ಸಮ್ಮುಖದಲ್ಲೇ 4ನೇ ಪಾಯಿಂಟ್ ಅಗೆಯಲಾಯಿತು. 4ನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ. ಕಡೆಗೆ 5ನೇ ಸ್ಪಾಟ್ನಲ್ಲೂ ಅಗೆದು ತೆಗೆಯಲಾಯಿತು. 5ನೇ ಸ್ಪಾಟ್ನಲ್ಲೂ ಯಾವುದೇ ಕಳೆಬರ ಸಿಗಲಿಲ್ಲ. ಹೀಗೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಶವಗಳಿಗಾಗಿ ಶೋಧ ನಡೆಸಿದ್ದ ಎಸ್ಐಟಿ ತಂಡ 2ನೇ ದಿನದ ಕಾರ್ಯಾಚರಣೆ ಮುಗಿಸಿ ವಾಪಸ್ಸಾಗಿದೆ. ಕಾಡೊಳಗಿನ ರಹಸ್ಯ ಭೇದಿಸುತ್ತಿರುವ ಎಸ್ಐಟಿ ಟೀಮ್ಗೆ ಮುಂದಿನ ದಿನಗಳಲ್ಲಿ ಭಾರೀ ಸವಾಲುಗಳೇ ಇವೆ. ಯಾಕಂದ್ರೆ ದೂರುದಾರ ತೋರಿಸಿದ ಸ್ಪಾಟ್ಗಳಲ್ಲಿ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ ಅಂತಾದ್ರೆ ಆಗ ಎಸ್ಐಟಿ ತಂಡ ಮುಂದಿನ ಕಾರ್ಯಾಚರಣೆಯ ಬಗ್ಗೆಯೂ ಪರಿಶೀಲಿಸಬೇಕಾಗುತ್ತದೆ. ದೂರುದಾರ 13 ಕಡೆ ಗುರುತಿಸಿರುವ ಕಾರಣಕ್ಕೆ ಎಲ್ಲಾ ಕಡೆ ಹುಡುಕಬೇಕಿದೆ. ಯಾವುದಾದರೂ ಒಂದು ಕಡೆ ಸಿಕ್ಕರೂ ಕೇಸ್ ಮಹತ್ವ ಪಡೆದುಕೊಳ್ಳುತ್ತೆ. ಯಾವುದರಲ್ಲೂ ಏನೂ ಸಿಕ್ಕಿಲ್ಲ ಅನ್ನೋದಾದ್ರೆ ದೂರುದಾರನ ಪರೀಕ್ಷೆ ಮಾಡಬೇಕಾಗುತ್ತದೆ. ಮಂಪರು ಪರೀಕ್ಷೆ ಮೂಲಕ ದೂರಿನ ಸತ್ಯಾಸತ್ಯತೆ ಬಗ್ಗೆಯೇ ಪರಿಶೀಲನೆ ಮಾಡಬೇಕಾಗಿದೆ. ಕಾರ್ಮಿಕರ ಮೂಲಕ ಗುಂಡಿ ಅಗೆದಾಗ ಯಾವೊಂದು ಸಾಕ್ಷ್ಯಗಳು ಸಿಗದಿದ್ದರೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಕಳೆಬರ ಪತ್ತೆ ಹಚ್ಚಬಹುದಾದ ಅವಕಾಶಗಳೂ ಇವೆ. ಮೆಟಲ್ ಡಿಟೆಕ್ಟರ್ ಮಾದರಿಯಲ್ಲೇ ಅಸ್ಥಿಪಂಜರ ಪತ್ತೆ ಮಾಡುವ ಸ್ಕ್ಯಾನರ್ಗಳಿವೆ. ಥರ್ಮಲ್ ಸ್ಕ್ಯಾನರ್ ಬಳಸಿಕೊಂಡು ಅಸ್ಥಿ ಹುಡುಕಬಹುದು. ಆದರೆ 5 ವರ್ಷಗಳ ಹಿಂದಿನ ಕಳೆಬರಗಳಿದ್ದರೆ ಥರ್ಮಲ್ ಡಿಟೆಕ್ಟರ್ ಬಳಸಿದ್ರೂ ಪ್ರಯೋಜನವಿಲ್ಲ. ಇಲ್ಲಿ ದೂರುದಾರ ಹೇಳಿರುವ ಪ್ರಕಾರ ಶವಗಳನ್ನು ಹೂತಿಟ್ಟು 10 ರಿಂದ 20 ವರ್ಷಗಳು ಕಳೆದಿವೆ. ಹೀಗಾಗಿ ಇಲ್ಲಿ ಥರ್ಮಲ್ ಸ್ಕ್ಯಾನರ್ ಬಳಕೆಯಿಂದ ಹೆಚ್ಚಿನ ಪ್ರಯೋಜನವಾಗುವ ಸಾಧ್ಯತೆ ಇಲ್ಲ. ಇನ್ನೂ ಶವಗಳನ್ನು ಹುಡುಕಲು ನುರಿತ ಶ್ವಾನದಳಗಳೂ ಇವೆ. ಆದರೆ ಇಲ್ಲಿ 16 ವರ್ಷಗಳ ಹಿಂದಿನ ಮೂಳೆಗಳನ್ನು ಡಾಗ್ ಸ್ಕ್ವಾಡ್ ಕೂಡ ಹುಡುಕೋದು ಕಷ್ಟವಿದೆ. ಅದೆಲ್ಲಕ್ಕಿಂತಲೂ ಪ್ರಮುಖವಾದ ಮತ್ತೊಂದು ಅಸ್ತ್ರವಿದೆ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ಈ ಕೇಸ್ಗೆ ಅಗತ್ಯವಾದ ತಂತ್ರಜ್ಞಾನ. ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ನಿಂದ ಮೂಳೆಗಳನ್ನು ಪತ್ತೆ ಹಚ್ಚಬಹುದು.
ಗೊತ್ತಿಲ್ಲದ ಜಾಗಗಳಲ್ಲಿ ಹುಡುಕಲು ಥರ್ಮಲ್ ಸ್ಕ್ಯಾನರ್, ಸ್ನಿಪ್ಪರ್ ಡಾಗ್, ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಅಗತ್ಯವಿದೆ. ಧರ್ಮಸ್ಥಳದಲ್ಲಿ ಗೊತ್ತಿರುವ ಜಾಗಗಳನ್ನೇ ಅಗೆಯುತ್ತಿರುವ ಕಾರಣಕ್ಕೆ ದೂರುದಾರನೇ ಹುಡುಕಬೇಕಾಗಿದೆ. ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ಸ್ ಅಂತೀವಿ ನಾವು. ಓಕೆ, ಅದೊಂದು ಸ್ಕ್ಯಾನರ್ಸ್ ನಾವು ಯೂಸ್ ಮಾಡ್ತೀವಿ, ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ಸ್. ಈಗ ಇದರಲ್ಲಿ ಐ ಥಿಂಕ್ ದ ಗವರ್ಮೆಂಟ್ ಕ್ಯಾನ್ ಥಿಂಕ್ ಅಬೌಟ್ ಇಟ್. ಗವರ್ಮೆಂಟ್ ಇದು ಏನು ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ ಅಂತ. ಬಟ್ ಇವ್ ಯಾವ ಜಾಗ ತೋರಿಸ್ತಾರೆ ಅಲ್ಲೇನಾದ್ರೂ ಮೂಳೆಗಳು ಇದೆಯೋ ಇಲ್ಲೋ ಅಂತಾನು ದಟ್ ದೇ ಕ್ಯಾನ್ ಡಿಟೆಕ್ಟ್. ಥರ್ಮಲ್ ಸ್ಕ್ಯಾನರ್ಸ್ ಮತ್ತೆ ಸ್ನಿಫರ್ ಡಾಗ್ಸ್ ಮೇ ನಾಟ್ ಬಿ ಹೆಲ್ಪ್ಫುಲ್, ಬಟ್ ಗ್ರೌಂಡ್ ಪೆನಿಟ್ರೇಟಿಂಗ್ ರೇಡಾರ್ಸ್ ಐ ಥಿಂಕ್ ದೇ ಕ್ಯಾನ್ ಬಿ. ಈ ಎಲ್ಲದರ ಮಧ್ಯೆಯೇ ಸಾಕ್ಷಿಗಳು ಸಿಗ್ತಾವ? ಸಿಗದಿದ್ದರೆ ಹೂತಿಟ್ಟಿದ್ದೇನೆ ಎಂದು ದೂರುದಾರ ಹೇಳುತ್ತಿರುವ ಶವಗಳು ಏನಾದ್ವು ಎಂಬೆಲ್ಲ ಪ್ರಶ್ನೆಗಳೂ ಎದ್ದಿವೆ. ಜಾಸ್ತಿ ಆಳದಲ್ಲಿ ಹೂತಿಡದೇ ಇದ್ದರೂ ಶವ ಹೂತಿಟ್ಟ ಜಾಗದಲ್ಲಿ ಮೂಳೆಗಳಂತೂ ಸಿಗಲೇಬೇಕು. ಸದ್ಯ ಜೋರಾಗಿ ಸುರಿಯುತ್ತಿರುವ ಮಳೆಯ ನಡುವೆಯೇ ಶವಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ಮಳೆಯನ್ನು ಲೆಕ್ಕಿಸದೆ ಎಸ್ಐಟಿ ತಂಡ ಕಾರ್ಯಾಚರಣೆ ನಡೆಸುತ್ತಿದೆ. ಸೀರಿಯಲ್ ನಂಬರ್ ಪ್ರಕಾರ ಒಂದೊಂದಾಗಿ ಗುಂಡಿಗಳನ್ನು ಅಗೆಯಲಾಗುತ್ತಿದೆ. ನದಿ ತೀರದ ಪಾಯಿಂಟ್ಗಳಲ್ಲಿ ಶವದ ಕುರುಹು ಸಿಗದಿದ್ದರೂ ಗುಡ್ಡದ ಭಾಗಗಳಲ್ಲಿ ಗುರುತಿಸಿರುವ ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕೇ ಸಿಗುತ್ತವೆ ಎಂಬ ವಿಶ್ವಾಸ ದೂರುದಾರನಲ್ಲಿದೆ. ಅದರಲ್ಲಿ ಪಾಯಿಂಟ್ ನಂಬರ್ 11 ಮತ್ತು 12 ಬಹಳ ಮುಖ್ಯ ಎಂದು ಆತ ಪರಿಗಣಿಸಿದ್ದಾನಂತೆ. ಹಾಗೇನಾದ್ರೂ ಅಲ್ಲಿ ಶವಗಳ ಕುರುಹು ಸಿಕ್ಕಿತು ಅಂತಾದ್ರೆ ಆಗ ಇಡೀ ತನಿಖೆಯ ಮಗ್ಗಲು ಬದಲಾಗಲಿದೆ. ಕಿಶನ್ ಶೆಟ್ಟಿ ಮತ್ತು ಗಂಗಾಧರ್ ವಾಗಟ, ನ್ಯೂಸ್ 18 ಧರ್ಮಸ್ಥಳ.